ಮನೆ ಹತ್ರ ಬಂದಾಗ್ಲೇ ಕೊಡ್ಬೇಕು ಅಂತ ಏನ್ ಇಲ್ವಲ್ಲ ಅನ್ನೋ ತರ ಯೋಚನೆ ಮಾಡಿದ್ರೆ ಈ ಸಮಸ್ಯೆ ನಾವು ಪರಿಹಾರ ಮಾಡಕ್ ಆಗೋದಿಲ್ಲ. ನಾನು ಅವ್ರನ್ನ ಬ್ಲೇಮ್ ಮಾಡ್ತಾ ಇಲ್ಲ. ಕಲೆಕ್ಷನ್ ಸಿಸ್ಟಮ್ ಅಲ್ಲೂ ಪ್ರಾಬ್ಲಮ್ಸ್ ಇದೆ, ಅದನ್ನ ನಾವು ಕರ್ತವ್ಯ ನಮ್ ಜವಾಬ್ದಾರಿ ತಗೊಂಡು ನಾವು ಸೆಟ್ರೇಟ್ ಮಾಡ್ತೇವೆ. ಆದ್ರೆ ಜನಗಳು ಕೂಡ ನಮ್ ಕಡೆ ಜೊತೆಗೆ ಸಹಕಾರ ಕೊಟ್ರೆ ಇದನ್ನ ಸಾಲ್ವ್ ಮಾಡುವಂತ ಪ್ರಯತ್ನ ಒಂದು ಏನಾದ್ರೂ ಫಲಿತಾಂಶ ನಮ್ಗೆ ಸಿಗುತ್ತೆ. ಪ್ರಾಬ್ಲಮ್ ಇದೆ, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ, ಅದನ್ನು ಒಪ್ಕೊಳ್ಳೋಣ. ಇವತ್ತು ಒಂದೇ ದಿನದಲ್ಲಿ ಸಾಲ್ವ್ ಮಾಡ್ತೀನಿ ಅಂತಾನು ನಾನು ಹೇಳಕ್ ಹೋಗಲ್ಲ, ಅದು ಅಸಾಧ್ಯವಾದ ಕೆಲಸ. ಅಸಾಧ್ಯವಾಗಿರೋ ಮಾತನ್ನ ನಾವು ಹೇಳಿ ಪ್ರಯೋಜನ ಇಲ್ಲ. ಬಟ್ ಸಮಸ್ಯೆಯನ್ನ ಒಪ್ಕೊಂಡು ಅದ್ರ ಕಡೆಗೆ ನಾವು ಪರಿಹಾರಕ್ಕೆ ಕೆಲಸ ಮಾಡ್ತೇವೆ. ನಮ್ಮ ಎಂಟೈರ್ ಟೀಮ್ ಎಲ್ಲ ಸೇರಿ ನಾವು ಇಲ್ಲ, ಅದಕ್ಕೊಂದು ಗವರ್ಮೆಂಟ್ ಅಲ್ಲೇ ಈ ಟೆಂಡರ್ ಅನ್ನ ಎವ್ಯಾಲ್ಯೂಯೇಟ್ ಮಾಡ್ಲಿಕ್ಕೆ ಒಂದು ಉನ್ನತ ಅಧಿಕಾರಿಗಳ ಪರಿಶೀಲನಾ ಸಮಿತಿಯನ್ನ ಸರ್ಕಾರ ನೇಮಿಸಿದೆ. ಸೊ ವಿರೋಧ ಪಕ್ಷದವರಿಗೂ ಕೂಡ ಅದ್ರ ಬಗ್ಗೆ ಏನೇ ದೂರುಗಳಿದ್ರೆ ಆ ಪರಿಶೀಲನಾ ಸಮಿತಿಗೆ ನಮ್ಮ ಸರ್ಕಾರ ಕೊಟ್ರೇನು ನಾವು ಅದನ್ನ ಪರಿಶೀಲನಾ ಸಮಿತಿಗೆ ವಹಿಸಿ ಅವ್ರ ಕಡೆಯಿಂದ ಅವರು ಕೊಡುವಂತ ದೂರನ್ನು ಕೂಡ ನಾವು ಎವ್ಯಾಲ್ಯೂಯೇಷನ್ ಎಕ್ಸಾಮಿನೇಷನ್ ಮಾಡಿ ಅವ್ರದ್ದೇನಾದ್ರೂ ಹೇಳುವಂತ ಅದರಲ್ಲಿ ಸತ್ಯ ಇದ್ರೆ ಅದನ್ನ ಸರಿಪಡಿಸ್ಕೊಳ್ಳಿಕ್ಕೂ ಕೂಡ ನಾವು ತಯಾರಿದ್ದೇವೆ. ಎವ್ಯಾಲ್ಯೂಯೇಷನ್ ಕಮಿಟಿಯನ್ನ ಮಾಡಿದ್ದೇವೆ ಉನ್ನತ ಅಧಿಕಾರಿಗಳದ್ದು. ಅವರು ಮುಖಾಂತರ ಅದು ಎವ್ಯಾಲ್ಯೂಯೇಷನ್ ಆಗಿ ಅದರಲ್ಲಿ ಏನಾದ್ರೂ ಸರಿ ತಪ್ಪು ಇದ್ರೆ ಅವ್ರದ್ದು ವರದಿಯನ್ನ ತಗೊಂಡು ಮುಂದಿನ ಹೆಜ್ಜೆಯನ್ನ ಇಡ್ತೇವೆ. ಪರಿಶೀಲನಾ ಸಮಿತಿಗೆ ಗಮನದಲ್ಲಿ ಇಲ್ಲದೆ ಇರುವಂತ ವಿಷಯ ಏನಾದ್ರೂ ಇದ್ರೆ ವಿರೋಧ ಪಕ್ಷದವರು ಅದನ್ನ ನಮ್ಗಾದ್ರೂ ಕೊಡ್ಲಿ ಅಥವಾ ಸಮಿತಿಗೆ ನೇರವಾಗಿ ಆದ್ರೂ ಕೊಡ್ಲಿ, ಅವನ್ನು ಕೂಡ ನಾವು ಎಕ್ಸಾಮಿನ್ ಮಾಡ್ತೇವೆ. 30 ವರ್ಷ ಇರೋದಿನ 2 ವರ್ಷ ಮಾಡ್ತಿರೋ ಆಡಳಿತ ಬೇರೆ ಬರ್ಬೋದು. ನೋಡಿ, ಬ್ಯಾಂಗ್ಳೂರು ನನ್ನ ಆಡಳಿತ 2 ಅಂತೇಳಿ ನಾನು ಅಷ್ಟಕ್ಕೆ ಸೀಮಿತವಾಗಿ ಯೋಚನೆ ಮಾಡಿನೇ ಈಗೆಲ್ಲ ಸಮಸ್ಯೆಗಳಾಗಿರೋದು. ಲಾಂಗ್ ಟರ್ಮ್ ಥಿಂಕಿಂಗು, ಲಾಂಗ್ ಟರ್ಮ್ ವಿಷನ್ ಇಲ್ಲದೆ ನೀವು ಬರೀ ಆವತ್ತಿನ ದಿನಕ್ಕೆ ತೇಪೆ ಹಾಕುವಂತ ಕೆಲಸ ಮಾಡಿದ್ರೆ, ತೇಪೆ ಹಾಕೋದ್ರಿಂದ ಯಾವ್ದಾದ್ರು ಮೂಲಭೂತ ಸಮಸ್ಯೆ ನೀವು ಪರಿಹಾರ ಮಾಡಕ್ ಆಗುತ್ತಾ? 30 ವರ್ಷ ಅಂತ ನೀವು ಹೇಳ್ಬೋದು, 15 ವರ್ಷ ಅಂತ ಇನ್ನೊಬ್ರು ಹೇಳ್ಬೋದು, ಇಲ್ಲ 45 ವರ್ಷ ಅಂತ ಮತ್ತೊಬ್ರು ಹೇಳ್ಬೋದು. ಯಾವ್ದು ಫೀಸಬಲ್ ಲಾಂಗ್ ಟರ್ಮ್ ಅಂತ ನೀವು ವಿಚಾರ ಮಾಡೋಣ. ಹಾಗಾದ್ರೆ ನಾನೇನು 5 ವರ್ಷಕ್ಕೆ ಅಂತ ನಾನೇನು ಟೆಂಡರ್ ತಗೊಂಡ್ ಬಂದಿದ್ದೀನ ಸರ್ಕಾರ ನಡೆಸಕ್ಕೆ? ನಾನು ಬೆಂಗಳೂರಿನ ಮೂಲಭೂತ ಸಮಸ್ಯೆಗಳನ್ನ ಪರಿಹಾರ ಮಾಡುವಂತ ದೀರ್ಘಾಲೋಚನೆ ಇರಬೇಕು ಸರ್ಕಾರದಲ್ಲಿ ಇರೋರ್ಗೆ. ನಿನ್ನೆ ಸಮಸ್ಯೆಗೆ ಇವತ್ತು ಪರಿಹಾರ ಕೊಡೋದು ನಾಳೆ ಆಗೋಷ್ಟೊತ್ತಿಗೆ ಸಮಸ್ಯೆನೇ ಬೇರೆ ಆಗಿರುತ್ತೆ ಅಂತ ಹೇಳಿದ್ರೆ ಎಲ್ಲ ನಾವು ಬರೀ ಅದು ಬೆಂಗಳೂರಲ್ಲಿ ಹಳೆ ಮಾತೊಂದು ಇದೆಯಲ್ಲ, ಹಳೆ ಕಲ್ಲು ಹೊಸ ಬಿಲ್ಲು ಅಂತ, ಇದೇ ಸಂಸ್ಕೃತಿ ಮುಂದುವರಿಸೋದಕ್ಕ ನಮ್ಮಂತವ್ರಿಗೆ ಕೂತಿರೋದು. ಏನಾದ್ರೂ ಒಂದು ಲಾಂಗ್ ಟರ್ಮ್ ಅದನ್ನ ಎವ್ಯಾಲ್ಯೂಯೇಷನ್ ಮಾಡ್ಲಿ, ಅದನ್ನ ಯಾರು ಬೇಕಾದ್ರೂ ಸ್ಕ್ರೂಟನೈಸ್ ಮಾಡ್ಲಿ. ಈಗ ನಾವು ನಮ್ಮ ಸ್ಕ್ರೂಟಿನಿಗೆ ಮೀರಿದಂತ ವಿಷಯಗಳು ಯಾವ್ದಾದ್ರೂ ಗಮನದಲ್ಲಿದ್ರೆ ಅವರು ನೋಡಿ ಇಂತಿಂತ ಪಾಯಿಂಟ್ ಅಲ್ಲಿ ಎವ್ಯಾಲ್ಯೂಯೇಷನ್ ಮಾಡಿ ಅಂತ ಕೊಡಿ, ಅದನ್ನ ನಾವು ಎವ್ಯಾಲ್ಯೂಯೇಷನ್ ಮಾಡ್ತೇವೆ. ಯಾರು ಬೇಕಾದ್ರೂ ಸ್ಕ್ರೂಟನೈಸ್ ಮಾಡ್ಲಿ. ಯಾಕಂದ್ರೆ ಇದು ನಾವು ಮಾತಾಡ್ತಾ ಇರೋದು ಒಂದು ಸಾರ್ವಜನಿಕರ ವಿಷಯ, ಪಬ್ಲಿಕ್ ಇಶ್ಯೂ, ಇದು ಪಬ್ಲಿಕ್ ಪ್ರಾಬ್ಲಮ್. ಸೊಲ್ಯೂಷನ್ ಕೊಡ್ತಾ ಇರೋದು ಕೂಡ ಪಬ್ಲಿಕ್ ಎಕ್ಸ್ಚೆಕರ್ ಇಂದ ನಾವು ಸೊಲ್ಯೂಷನ್ ಕೊಡ್ತಾ ಇರುವಂತಹದ್ದು. ಸೊ ಎಲ್ಲರಿಗೂ ಸಲಹೆ ಸೂಚನೆ ಟೀಕೆ ಮಾಡ್ಲಿಕ್ಕೆ ಅವರಿಗೆ ಸ್ವಾತಂತ್ರ್ಯ ಇದೆ, ಅಧಿಕಾರ ಇದೆ, ಹಕ್ಕು ಇದೆ. ಆದ್ರೆ ಕನ್ಸ್ಟ್ರಕ್ಟಿವ್ ಆಗಿರ್ಬೇಕು ಅಂತ ನಾವು ಮನವಿ ಮಾಡ್ತಾ ಇದ್ದೇವೆ ಅಷ್ಟೇ. ಸುಮ್ಮನೆ ನೀವು 30 ವರ್ಷಕ್ಕೆ ಕೊಟ್ಟಿದ್ದೇ ತಪ್ಪು ಅಂತ ಹೇಳೋದಾದ್ರೆ ಅದು ಯಾವ ಆಧಾರದ ಮೇಲೆ ತಪ್ಪು ಅಂತ ಹೇಳ್ತೀರಾ? ಲಾಂಗ್ ಟರ್ಮ್ ಸೊಲ್ಯೂಷನ್ ಇರಬೇಕು. ಅವರು ಈಗ ಬರುವಂತವ್ರು ಬಹುಶಃ ಒಂದು ಉದಾಹರಣೆ, ನಾನು ಇನ್ನೂ ಡೀಟೇಲ್ಸ್ಗೆ ಹೋಗಿಲ್ಲ, ಕ್ಯಾಬಿನೆಟ್ಗೆ ಬಂದಿತ್ತು, ಚರ್ಚೆ ಆಗಿದೆ, ನಿಮ್ಗೆ ಎಲ್ಲ ಗೊತ್ತಿರಬೇಕು ಅಂತ ನೀವು ಹೇಳಬಹುದು, ನಿಜ ನೀವು ಹೇಳುವಂತದ್ದಾದ್ರೂ ಕೂಡ ಡೀಟೇಲ್ಸ್ಗೆ ಇನ್ನ ಬರೋ ದಿನಗಳಲ್ಲಿ ನಾನು ಹೋಗ್ತೇನೆ. ಈಗ ಅವ್ರದೇ ಆದಂತ ಬಂಡವಾಳ ಹಾಕ್ಬೇಕಾಗುತ್ತೆ. ಅವ್ರದೇ ಆದಂತ ಬಂಡವಾಳ ಹಾಕುವಾಗ ಅದ್ರ ಮೇಲೆ ಎಷ್ಟು ದಿನಕ್ಕೆ ಅವ್ರ ಬಂಡವಾಳ ರಿಕವರ್ ಆಗುತ್ತೆ ಎಲ್ಲಾ ಪ್ರಶ್ನೆಗಳು ಬರ್ತವೆ. ಸೀನಿಯರ್ ಆಫೀಸರ್ಸ್ ಕಮಿಟಿನೂ ಎವ್ಯಾಲ್ಯೂಯೇಟ್ ಮಾಡ್ಲಿ, ಅವ್ರು ಏನ್ ರಿಪೋರ್ಟ್ ಕೊಡ್ತಾರೆ ನೋಡೋಣ. ಅದರಲ್ಲಿ ಯಾವುದು ಸಮರ್ಥನೆ ಮಾಡಬಹುದಾದಂತ ವಿಷಯ ಇದೆ, ಸಮರ್ಥನೆ ಆಗದೇ ಇರುವಂತ ವಿಷಯ ಇದೆ. ಆಮೇಲೆ ನಿಮ್ಗೂ ಅದನ್ನ ಹಂಚ್ಕೊಳ್ತೇವೆ, ಅವರ ರಿಪೋರ್ಟ್ ಏನಿದೆ ಚರ್ಚೆ ಮಾಡೋಣ. ನಮ್ಮ ಇಲಾಖಾ ಹಂತದಲ್ಲಿ ಏನಾದ್ರು ತನಿಖೆ ಆಗುತ್ತೆ ಸರ್? ಸರ್ಕಾರ ಹಂತದಲ್ಲಿ ಪರಿಶೀಲನಾ ತಂಡ ಆಗ್ತಾ ಇದೆ, ಇಲಾಖೆ ಹಂತದಲ್ಲಿ ತಮ್ಮ ಇಲಾಖೆ ಹಂತದಲ್ಲಿ ಏನಾದ್ರು? ಈಗ ಇಂಡಿಪೆಂಡೆಂಟ್ ಆಗಿ ಈ ಇಲಾಖೆಗೆ ಸಂಬಂಧ ಇಲ್ಲದೆ ಇರುವಂತಹ ಮೇಲುಸ್ತುವಾರಿ ಸಮಿತಿಯಲ್ಲಿ ನಾವು ಮಾಡಿದ್ದೇವೆ. ಸೊ
ಇಂಡಿಪೆಂಡೆಂಟ್ ಆಗಿರುತ್ತೆ. ಈಗ ನಾವು ಪ್ರಿಪೇರ್ ಮಾಡಿದ್ದು ಉದಾಹರಣೆ ಅಂದ್ರೆ GBA ಪ್ರಿಪೇರ್ ಮಾಡಿದ್ದ ಎಸ್ಟಿಮೇಟ್ ಅನ್ನ GBAನೇ ಎವ್ಯಾಲ್ಯೂಯೇಟ್ ಮಾಡಿದ್ರೆ ಅದ್ರಲ್ಲಿ ಅವಾಗ ನೀವು ಹೇಳ್ತೀರಾ ನೀವೇ ಮಾಡಿದವರು ನೀವೇ ಏನ್ ಎವ್ಯಾಲ್ಯೂಯೇಷನ್ ಮಾಡ್ತೀರಾ ಅಂತ ನೀವು ಕೇಳ್ತೀರಾ. ಹಾಗಾಗಿ ಈಗ ಒಂದು ಇಂಡಿಪೆಂಡೆಂಟ್ ಉನ್ನತ ಅಧಿಕಾರಿಗಳ ಸಮಿತಿಗೆ ವಹಿಸಿದ್ದೇವೆ. ಒಂದು 17% ಜಾಸ್ತಿ ಕೋಟ್ ಮಾಡಿದ್ದಾರೆ ಅನ್ನುವಂಥದ್ದು ಒಂದು. ಇನ್ನೊಂದು ಬ್ಲಾಕ್ ಲಿಸ್ಟ್ ಅಲ್ಲಿ ಆಗಿರುವಂತ ಆ ಒಂದು ಕಂಪನಿಯ ಸಿಸ್ಟರ್ ಕಂಪನಿಗೆ ಮತ್ತೆ ಟೆಂಡರ್ ಕೊಟ್ಟಿರುವಂತದ್ದು ಎಷ್ಟು ಸರಿ ಅನ್ನೋದು ಪ್ರಶ್ನೆ ಸರ್. ಈಗ ಎವ್ಯಾಲ್ಯೂಯೇಷನ್ ಕಮಿಟಿ ಅವರು ಅವರ ಪ್ರೊಸೀಡಿಂಗ್ಸ್ ಅನ್ನ ಮಾಡಿ ಅವರ ರೆಕಮೆಂಡೇಶನ್ಸ್ ಅಥವಾ ಅವರ ಸ್ಟಡಿ ರಿಪೋರ್ಟ್ಸ್ ಅನ್ನ ಕೊಡ್ಲಿ, ಮತ್ತೆ ಮಾತಾಡೋಣ. ಇದ್ರ ಬಗ್ಗೆ ಏನು ಈ ಒಂದೇ ದಿನಕ್ಕೆ ಮುಗಿಯುವಂತ ವಿಷಯ ಅಲ್ಲ, ಇದೊಂದು ಪ್ರಮುಖ ವಿಷಯ ಆಗಿರೋದ್ರಿಂದ ಇವತ್ತಲ್ಲ ನಾಳೆ ಮತ್ತೆ ನಾವು ಚರ್ಚೆ ಮಾಡಲೇಬೇಕಾಗುತ್ತೆ. ನಿಮ್ ಜೊತೆನೂ ಚರ್ಚೆ ಮಾಡೋಣ. ಅವ್ರ ಕಮಿಟಿ ರಿಪೋರ್ಟ್ ಬರ್ಲಿ. ಅವರ ಕಮಿಟಿ ಹೆಸರಿಗೆ ಅಂಜುಮ್ ಪರ್ವೇಜ್ ಅವ್ರನ್ನ ಆ ಒಂದು ಕಮಿಟಿಗೆ ಮುಖ್ಯಸ್ಥರು ಮಾಡಿದ್ದು ಎಷ್ಟು ಸರಿ ಅನ್ನೋದು ಅದು ಸರಿಯಲ್ಲ ಅಂತ ಕೂಡ ಯಾಕೆ ಆ ತರದ ಒಂದು ಪ್ರಶ್ನೆ ಇದೆ. ಸೀನಿಯರ್ ಆಫೀಸರು, ಅಡಿಷನಲ್ ಚೀಫ್ ಸೆಕ್ರೆಟರಿ ರ್ಯಾಂಕ್ ಆಫೀಸರ್, ಒಳ್ಳೆ ರೆಪ್ಯುಟೇಷನ್ ಇರ್ತಕ್ಕಂಥವ್ರು, ಯಾರು ಮಾಡಿದ್ರು ನೀವು ಪ್ರಶ್ನೆ ಮಾಡ್ಬೋದು, ಅದೆಲ್ಲ ಸ್ವಾಭಾವಿಕವಾಗಿರುತ್ತೆ. ಈಗ ಈ ಖಾತೆ ಸಮರ್ಪಕವಾಗಿ ನಡೀತಾ ಇದೆ ಅಂತ ತಾವು ಹೇಳಿದ್ರಿ. ಆದ್ರೆ ಈ ಖಾತೆ ಕೆಲವು ಕಡೆ B2A ಅಪ್ಲೋಡ್ ಆಗ್ತಾ ಇಲ್ಲ ಬಹಳಷ್ಟು. ಕೆಲವು ನಾನು ಸಮರ್ಪಕವಾಗಿ ಅಂತ ಬಹುಶಃ ಪದ ಬಳಸಿಲ್ಲ ಅಂತ ನಾನು ಪ್ರಶ್ನೆ ಮಾಡ್ತಾ ಇದೀವಿ ಅಂತ ಹೇಳಿದ್ರಿ. ಆ ಸಿಸ್ಟಮ್ ಅನ್ನ ತಗೊಂಡ್ ಬಂದಿದೀವಿ ಅಂತ ನಾನು ಹೇಳಿದ್ದು. ತಗೊಂಡ್ ಬಂದಿದ್ದೀವಿ. ದೇಶದಲ್ಲಿ ಬೆಸ್ಟ್ ಟಾಟಾ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಬೆಂಗಳೂರಿನಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದೇವೆ. ಅಲ್ಲಿಗೆ ಅದ್ರಲ್ಲಿ ಏನೂ ಪ್ರಾಬ್ಲಮ್ಸೇ ಇಲ್ವಾ? ಯಾವುದೇ ಒಂದು ಈ ತರ ಯಾವುದು ದೇಶದಲ್ಲಿ ಯಾರೂ ಮಾಡದೇ ಇರುವಂತ ಪ್ರಯೋಗ ನಾವು ಮಾಡಿದಾಗ ಸ್ವಾಭಾವಿಕವಾಗಿ ಅದರಲ್ಲಿ ಇಂಗ್ಲಿಷ್ ನಲ್ಲಿ ಟೀದಿಂಗ್ ಪ್ರಾಬ್ಲಮ್ಸ್ ಅಂತ ಹೇಳ್ತಾರೆ. ಆರಂಭಿಕ ಸಮಸ್ಯೆಗಳು ಇದ್ದೇ ಇರ್ತವೆ. ಯಾವ್ದಾವ್ದು ಸಮಸ್ಯೆ ನಮ್ ಗಮನಕ್ಕೆ ಬಂದಿದೆ ಅದನ್ನ 1 by 1 ಪರಿಹಾರ ಮಾಡ್ಕೊಂಡು ಹೋಗ್ತಾ ಇದ್ದೇವೆ. ಆದ್ರೆ ತಾವು ಅರ್ಥ ಮಾಡ್ಕೊಳ್ಳಿ, ಹಿಂದೆ ಇರೋದು ನೀವು ಖಾತಾ ಬುಕ್ ಅನ್ನ ತೆಗೆದು ನೋಡ್ಬೇಕು. ನೆಕ್ಸ್ಟ್ ಟೈಮ್ ನಿಮ್ಗೆ ತೋರಿಸ್ತೇನೆ. ಕಟ್ಟಿಗೆನಹಳ್ಳಿ ಅಂತ ಬರೆದ್ಬಿಟ್ಟು ಒಂದು ಬರೀ ಕಟ್ಟಿಗೆನಹಳ್ಳಿ ಅಡ್ರೆಸ್ ಅಲ್ಲಿ 2000 ಖಾತಾಗಳಿದಾವೆ. ಯಾವ ರೋಡು ಅಂತ ಬರೆದಿಲ್ಲ, ಯಾವ ಅಡ್ರೆಸ್ ಇಲ್ಲ, ಬರೀ ಕಟ್ಟಿಗೆನಹಳ್ಳಿ ಅಂತೇಳಿ 2000 ಖಾತಾ ಇದೆ. ಯಾವ ಖಾತಾಗೆ, ಯಾವ ಪ್ರಾಪರ್ಟಿಗೆ ಸಂಬಂಧಪಟ್ಟಿದ್ದ ಖಾತಾ? ಇದನ್ನ ಮುಂದುವರಿಸಬೇಕಾ? ನಾಳೆ ಎಲ್ಲಾ ಕೋರ್ಟ್ ಕೇಸಲ್ಲಿ ಪ್ರಾಪರ್ಟಿ ಡಿಸ್ಪ್ಯೂಟ್ಗಳು ಕೋರ್ಟ್ಗೆ ಯಾಕೆ ಹೋಗ್ತವೆ? ಯಾಕಂದ್ರೆ ಸರಿಯಾಗಿ ಖಾತೆ ನಿರ್ವಹಣೆ ಇಲ್ಲ. ಹಂಗಾಗಿ ಹೈಯೆಸ್ಟ್ ಕೋರ್ಟ್ ಅಲ್ಲಿರೋ 65% ಕೇಸ್ ಯಾವ್ದಿದೆ ತಾವು ತೆಗೆದು ನೋಡಿ. ಸ್ವಲ್ಪ ಎಲ್ಲ ಪ್ರಾಪರ್ಟಿ ರಿಲೇಟೆಡ್ ಇದೆ. ಯಾಕೆ ಆ ರೀತಿ ಇದೆ? ಪ್ರಾಪರ್ಟಿ ದಾಖಲೆಗಳ ನಿರ್ವಹಣೆ ಸರಿ ಇಲ್ಲ. ಅದಕ್ಕೋಸ್ಕರ ಇವತ್ತು ದೇಶದಲ್ಲೇ ಬೆಸ್ಟ್ ಪ್ರಾಪರ್ಟಿ ಖಾತೆ ನಿರ್ವಹಣೆ ವ್ಯವಸ್ಥೆಯನ್ನ ನಾವು ಬೆಂಗಳೂರಿನಲ್ಲಿ ಜಾರಿ ಮಾಡಿದ್ದೇವೆ. ಅದನ್ನ ಜಾರಿ ಮಾಡಿದ್ದೇವೆ ಅಂತ ನಾನು ಹೇಳಿದೆ. ಸಮಸ್ಯೆಗಳು ನಮ್ ಬಂದಿದ್ದು ಗಮನಕ್ಕೆ ಅದನ್ನ ಒಂದೊಂದು ಸಾಲ್ವ್ ಮಾಡ್ಕೊಂಡು ಹೋಗ್ತಾ ಇದ್ದೇವೆ. ಆದ್ರೆ ಇದರಿಂದ ನಾಳೆ ಜನಗಳ ಜೀವನ ಎಷ್ಟೋ ಅನುಕೂಲ ಆಗುತ್ತೆ. ಯಾಕಂದ್ರೆ ಒಂದ್ಸತಿ ನೀವು ಸಲೀಸಾಗಿ ಪ್ರಾಪರ್ಟಿ ತಗೊಂಡ್ಬಿಡ್ತೀರಾ, ಆಮೇಲೆ ಕೋರ್ಟ್ ಅಲ್ಲಿ ಹೋಗಿ ಸಿಕ್ಕಾಕೊಂಡ್ರೆ ಕೋರ್ಟ್ ಇಂದ ಹೊರಗಡೆ ಬರೋದಿಕ್ಕೆ ಎಷ್ಟು ಖರ್ಚಾಗುತ್ತೆ? ನಿಮ್ದು ಪ್ರಾಪರ್ಟಿ ದಾಖಲೆಗಳು ಸರಿ ಇಲ್ಲ ಅಂತ ಹೇಳಿದ್ರೆ ಅದನ್ನ ಯಾವ ಅಧಿಕಾರಿಗೆ ಹೋಗಿ ಎಷ್ಟೆಷ್ಟು ಲಂಚ ಕೊಡ್ಬೇಕಾಗುತ್ತೆ? ಎಲ್ಲದಕ್ಕೂ ಮೂಲ ಯಾವುದು? ಅಸಮರ್ಪಕ ಖಾತೆ ನಿರ್ವಹಣೆ, ಅಸಮರ್ಪಕ ದಾಖಲೆಗಳ ನಿರ್ವಹಣೆ. ಕರೆಕ್ಟ್? ಅದನ್ನ ನಾವೀಗ ಸ್ಟ್ರೀಮ್ ಲೈನ್ ಮಾಡಿ ಒಂದು ಪಾರದರ್ಶಕ ವ್ಯವಸ್ಥೆ, ನಾಳೆ ಮೋಸ ಆಗದ ಹಾಗೆ, ವಂಚನೆ ಆಗದ ಹಾಗೆ, ಯಾವ್ದು ಪ್ರಾಪರ್ಟಿ ಅವ್ರ ಹೆಸರು, ಅವರ ಲೊಕೇಶನ್ ಕರೆಕ್ಟ್ ಆಗಿರೋ ತರ ಸಿಸ್ಟಮ್ ತಗೊಂಡ್ ಬಂದಿದ್ದೇವೆ. 10 ಲಕ್ಷ ಜನಕ್ಕೆ ಈಗ ಏನು ಈ ಖಾತಾ ಫೈನಲ್ ಖಾತಾನು ಕೊಟ್ಟಿದ್ದೇವೆ. ಅದಲ್ಲದೆ ಇನ್ನು 15 ಲಕ್ಷ ಜನಕ್ಕೆ ಡ್ರಾಫ್ಟ್ ಖಾತಾನು ಕೊಟ್ಟಿದ್ದೇವೆ. ಅದಲ್ಲದೆ B2A ಖಾತಾ ಸುಮಾರು ಒಂದು 15-20 ಸಾವಿರ ಪ್ರಾಪರ್ಟಿಯವರು B2A ಖಾತಾ ತಗೊಂಡಿದ್ದಾರೆ. 20,000 ಜನ ತಗೊಂಡಿದ್ದಾರೆ ಕುಟುಂಬಗಳು ಅಂತ ಹೇಳಿದ್ರೆ ಬೇರೆಯವ್ರಿಗೂ ತಗೊಳ್ಬಹುದು. ಹಾಗಾದ್ರೆ ಸಮಸ್ಯೆನೇ ಇಲ್ವಾ ಅಂತ ನಾನು ಹೇಳ್ತಾ ಇದ್ದೆ. ಇರುತ್ತೆ 5%, 10%, 20% ಪ್ರಾಬ್ಲಮ್ ಇರುತ್ತೆ. ಅದನ್ನು ಕೂಡ ಸಾಲ್ವ್ ಮಾಡೋಣ. ಯಾವ ನಮ್ ಜವಾಬ್ದಾರಿ, ನಾವು ಕೂತಿರೋದೇ ಅದಕ್ಕೆ ಸಾಲ್ವ್ ಮಾಡೋಣ. ಹಾಗಂತೇಳಿ ದಯವಿಟ್ಟು ನಾನು ನಿಮ್ಗೆ ರಿಕ್ವೆಸ್ಟ್ ಮಾಡೋ, ಟೀಕೆ ಮಾಡಿ, ನೀವಿರೋದು ಟೀಕೆ ಮಾಡೋದಿಕ್ಕೆ. ಆದ್ರೆ ಇಡೀ ದೇಶದಲ್ಲಿ ಗೋಲ್ಡ್ ಸ್ಟ್ಯಾಂಡರ್ಡ್ ಆಸ್ತಿಗಳ ದಾಖಲೆ ನಿರ್ವಹಣೆ ನಾವು ತಗೊಂಡು ಬಂದಿದ್ದೇವೆ. ಇದರಿಂದ ಎಷ್ಟು ಭವಿಷ್ಯದಲ್ಲಿ, ಇವತ್ತು ನೀವು ಹೇಳ್ಬೋದು ಭ್ರಷ್ಟಾಚಾರ ಇವತ್ತು ಇದೆ ಅಂತ,
ಭವಿಷ್ಯದಲ್ಲಿ ಈ ಸಿಸ್ಟಮ್ ಇಂದ ಎಷ್ಟು ಭ್ರಷ್ಟಾಚಾರ ಕಡಿಮೆ ಆಗುತ್ತೆ ಅನ್ನೋದನ್ನು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಇದರಿಂದ ಎಷ್ಟು ಲಿಟಿಗೇಷನ್ ಕಡಿಮೆ ಆಗುತ್ತೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿ. ಅದರಿಂದ ಜನಕ್ಕೆ ಎಷ್ಟು ಉಳಿಯುತ್ತೆ ದುಡ್ಡು, ನೆಮ್ಮದಿ ಎಷ್ಟು ಸಿಗುತ್ತೆ ಅನ್ನೋದು ಅರ್ಥ ಮಾಡ್ಕೊಳ್ಳಿ. ಎಲ್ಲಾದ್ರೂ ಸೇರಿಸಿ ವಿಚಾರ ಮಾಡಿ ಅಂತ ನಿಮ್ಮಲ್ಲಿ ಮನವಿ. ಸರ್, ನಿಮ್ಮ ಕನಿಷ್ಠ ಒಂದು ಸಮಸ್ಯೆ ಇದೆ ಸರ್. BTA ಖಾತೆ ಪರಿವರ್ತನೆ ಮೊದಲು 5% ಮಾಡಿದ್ರು. 5% ಮಾಡಿದಾಗ 2,000 ಜನ ಅರ್ಜಿ ಹಾಕಿದ್ರು ಸರ್. ಆ 2,000 ಈಗ 2% ಇಳಿಕೆ ಮಾಡಿದ್ದಾರೆ. ಆ 2% ಅವ್ರು ಮಾಡ್ಕೊಡ್ತಾರೆ ಸರ್. ಅವ್ರಿಗೆ 5% ಕಟ್ಟಬೇಕು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಡಿಸ್ಕೌಂಟ್ ಅವ್ರು ವಾಪಸ್ ಕೊಡ್ತಾ ಇಲ್ಲ ಅಮೌಂಟ್.